Hey friends, ಗುಡ್ ಮಾರ್ನಿಂಗ್. ಇವತ್ತು ನಾನು ಹೆಸರು ಕಾಳು ಮೊಳಕೆ ಕಟ್ಟಿದ್ದೀನಿ. ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೆಳಗ್ಗಿನ ಇಡ್ಲಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡಿದ್ದೀನಿ ನೋಡಿ. ಇಡ್ಲಿ ಮೊಳಕೆ ಕಟ್ಟಿದ ಸಾಂಬಾರು ಅಂತ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕಿ 2 ಸ್ಪೂನು, ನೋಡಿ 2 ಸ್ಪೂನ್ ಎಣ್ಣೆ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಶುಂಠಿ, ಟೊಮೊಟೊ, ಸ್ವಲ್ಪ ಕಾಯಿ ಎಲ್ಲ ಎಣ್ಣೆ ಕಾದಿದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಇವಾಗ ಆಲೂಗಡ್ಡೆ ಒಂದು ಹಾಕ್ತಿದ್ದೀನಿ. ಬಿಸಿಲೆಲ್ಲ ಸ್ಟಾರ್ಟ್ ಆಗಿಲ್ಲ, ಹಾಗಾಗಿ ಚಿಕ್ಕಾಳು ಚೆನ್ನಾಗಿರುತ್ತೆ. ಮಸಾಲೆ ಇಟ್ಕೊಳ್ತೀನಿ ನಾನು. ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಟೊಮೊಟೊ, ಶುಂಠಿ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಕಾಯಿ ಮೆಣಸನ್ನು ತೆಗೆದುಕೊಂಡಿದ್ದೀನಿ. ನಾನು ವೀಡಿಯೋಗಳು ಹಾಕ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಇದಾಗಿದೆ. ಈ ಕಡೆ ರೈಸ್ ಇಕ್ತಾರೆ, ಊಟ ಕಟ್ಟಬೇಕಲ್ವಾ ನಮ್ಮ ಯಜಮಾನ್ರಿಗೆ, ಹಾಗಾಗಿ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ 1-2 ಸ್ಪೂನು. ಅದು ಕಾಲಿಫ್ಲವರ್ ಬೇರೆ ಹಾಕಿರ್ತೀವಲ್ಲ, ಸ್ವೀಟ್ ಆಗುತ್ತೆ, ಸ್ವಲ್ಪ ಖಾರ ಇರಬೇಕು ಸಾಂಬಾರು, ತಿನ್ನೋಕ್ಕಾಗಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಕೊಂಡಿದ್ದೀನಿ ಖಾರನ ನೋಡಿ. ಇವಾಗ ಇದಕ್ಕೆ ಹಾಕೋಣ. ಫ್ರೆಂಡ್ಸ್, ಆಗಿದೆ ಸಾಂಬಾರು ನೋಡಿ. ವಾ, ಸೂಪರಾಗಿ ಬಂದಿದೆ ನೋಡಿ. ಅದಕ್ಕೆ ಕಾಲಿಫ್ಲವರ್ ಹಾಕಿದ್ನಲ್ಲ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕಾಲಿಫ್ಲವರ್ ಹಾಕಿದ್ರೆ, ಕಾಲಿಫ್ಲವರು ಆಲೂಗಡ್ಡೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ. ಅದಕ್ಕೆ ಬಿಸಿ ಬಿಸಿ ಇಡ್ಲಿ ನೋಡಿ. ಇಡ್ಲಿ ಹೇಗೆ ಬಂದಿದೆ ನೋಡಿ, ಇಡ್ಲಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಇಡ್ಲಿ ನೋಡಿ ಹೇಗೆ ಬಂದಿದೆ ನೋಡಿ. ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಸಾಂಬಾರು ಫ್ರೆಂಡ್ಸ್. ಚೆನ್ನಾಗಿದೆ. ನಾನು ಹೇಳ್ದಂಗೆ ಹಿಂಗೆ ಮಾಡಿ ಫ್ರೆಂಡ್ಸ್. ಸಾಂಬಾರು ಎಲ್ಲರೂ ಮಾಡ್ತಾರೆ, ನಾನು ನೋಡಿ ಈ ಥರ ಮಾಡ್ತೀನಿ. ಸ್ವಲ್ಪ ಕಾಲಿಫ್ಲವರ್ ಎಲ್ಲ ಹಾಕ್ತೀನಿ ಇದಕ್ಕೆ. ಸೂಪರ್. ಬಾಯ್ ಫ್ರೆಂಡ್ಸ್, ಬಾಯ್.